ಲೋಕಾಯುಕ್ತ ಕೇಸ್ನಿಂದ ಭೂವನಹಳ್ಳಿ ನಾಗರಾಜ್ ಅವರು ಬಚಾವಾಗಿದ್ದಾರೆ. ಅಕ್ರಮ ಆಸ್ತಿ ಕೇಸ್ನಿಂದ ಕ್ಲೀನ್ ಚಿಟ್ ಸಿಕ್ಕಿದ್ದಾದ್ರೆ ಹೇಗೆ? ಹಾಗಾದ್ರೆ ಅಕ್ರಮ ಆಸ್ತಿ ಕೇಸ್ನಲ್ಲಿ ಅವರಿಗೆ ಕ್ಲೀನ್ ಚಿಟ್ ಸಿಕ್ಕಿದ್ದು ಹೇಗೆ? ಬೆಂಗಳೂರು ಜಿಲ್ಲಾ ಪಂಚಾಯತ್ಗೆ ವಾಪಸ್ ಆಗ್ತಾರಾ ನಾಗರಾಜ್? 12 ಕೋಟಿ ಅಕ್ರಮ ಆಸ್ತಿ ಪ್ರಕರಣದಲ್ಲಿ ಬಿ ರಿಪೋರ್ಟ್ ಸಲ್ಲಿಕೆಯಾಗಿದೆ. ಆದರೆ ಇದರ ಮರ್ಮ ಆದ್ರೂ ಏನು? ಭೂವನಹಳ್ಳಿ ನಾಗರಾಜ್ಗೆ ದಿಢೀರನೆ ಕ್ಲೀನ್ ಚಿಟ್ ಸಿಕ್ಕಿದ್ದಾದ್ರೂ ಹೇಗೆ? 3 ವರ್ಷಗಳ ಸುದೀರ್ಘ ತನಿಖೆ ನಂತರ ಸಿಕ್ತು ಕ್ಲೀನ್ ಚಿಟ್. 3 ವರ್ಷಗಳವರೆಗೆ ಸುದೀರ್ಘವಾಗಿ ತನಿಖೆಯಾಯಿತು. ಸ್ವಯಂ ಪ್ರೇರಿತ ಕೇಸ್ ದಾಖಲಿಸಿತ್ತು ಲೋಕಾಯುಕ್ತ. ಆದರೆ ಬಿ ರಿಪೋರ್ಟ್ ಕೊಟ್ಟಿದ್ದಾದ್ರೂ ಯಾಕೆ? 20% ಹೆಚ್ಚುವರಿ ಆಸ್ತಿ ಅಂತ ಅಧಿಕಾರಿಗಳು ಹೇಳಿದ್ರು. ಕೊನೆಗೆ ಅವರು ಹಾದಿಯನ್ನ ಬದಲಾವಣೆ ಮಾಡಿದ್ಯಾಕೆ? ಅಧಿಕಾರಿಗೆ ಈಗ ರತ್ನಗಂಬಳಿಯ ಸ್ವಾಗತ ನೀಡಲಾಗ್ತಾ ಇದೆ. ಈಗ ಆ ಅಧಿಕಾರಿಗೆ ರತ್ನಗಂಬಳಿಯ ಸ್ವಾಗತ ಏನಾದರೂ ಸಿಗತ್ತಾ ಅನ್ನೋ ಪ್ರಶ್ನೆಗಳು ಎದುರಾಗ್ತಾ ಇದೆ. ಅದು ಕೂಡ ಖುದ್ದು ಅಧಿಕಾರಿಗಳು ಸ್ವಯಂ ಪ್ರೇರಿತವಾಗಿ ಪ್ರಕರಣ ದಾಖಲು ಮಾಡಿದ್ರು. ಪ್ರಕರಣ ದಾಖಲಿಸುವಂತಹ ಸಂದರ್ಭದಲ್ಲಿ 20% ಹೆಚ್ಚು ಆಸ್ತಿ ಇದೆಯಂತ ಅವರು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ರು. ಲೋಕಾಯುಕ್ತ ಅಧಿಕಾರಿಗಳು ತಾವೇ ದಾಖಲು ಮಾಡಿಕೊಂಡಿದ್ದಂತಹ ಪ್ರಕರಣ. ಆದರೆ ಸರಿಯಾಗಿ ತನಿಖೆ ಮಾಡೋದಕ್ಕಾಗಲಿಲ್ವಾ? ಇನ್ಸ್ಪೆಕ್ಟರ್ HM ಆನಂದ್ ಸಲ್ಲಿಸಿದ್ದಂತಹ ಬಿ ವರದಿಗೆ ಕೋರ್ಟ್ ಅಂತಿಮ ಮೊಹರನ್ನ ಹಾಕಿದೆ. ಈಗ ಕೋರ್ಟ್ ಮುಂದೆ ಹಾಜರಾಗಿ ಈಗ ಬಿ ರಿಪೋರ್ಟ್ಗೆ ಸಮ್ಮತಿ ಕೂಡ ನೀಡಲಾಗಿದೆ. ಏನ್ ಬಿ ರಿಪೋರ್ಟ್ ಸಲ್ಲಿಕೆ ಮಾಡಿದ್ದಾರೆ ಅದಕ್ಕೆ ಸಮ್ಮತಿ ಕೂಡ ಸೂಚಿಸಿದ್ದಾರೆ ಅಧಿಕಾರಿಗಳು. ಚಾರ್ಜ್ ಶೀಟ್ ಹಾಕೋದಕ್ಕೆ ಪ್ರಬಲ ಆಧಾರಗಳು ಇಲ್ಲ ಅಂತ ಇಡೀ ಕೇಸನ್ನೇ ಕ್ಲೋಸ್ ಮಾಡಿದ್ದಾರೆ. ಜುಲೈ 17ಕ್ಕೆ ಆದೇಶವನ್ನ ಹೊರಡಿಸಿ ನಾಗರಾಜ್ ಮೇಲಿದ್ದ ನಿರ್ಬಂಧ ತೆರವು ಮಾಡಿದ್ದಾರೆ. ತಡೆಯಾಜ್ಞೆ ತರದೆ ತನಿಖೆಯನ್ನ ಎದುರಿಸಿದ್ರು ನಾಗರಾಜ್ ಅವರು. ನೈತಿಕತೆ ಕಾಯ್ದುಕೊಂಡು ಹುದ್ದೆಯಿಂದ ದೂರ ಉಳಿದಿದ್ದಾಗಿ ಅವರು ತಿಳಿಸಿದ್ರು. ತುಮಕೂರು ಜಿಲ್ಲಾ ಪಂಚಾಯತ್ನಲ್ಲಿ ಕುಂದು ಕೊರತೆ ನಿವಾರಣಾ ಪ್ರಾಧಿಕಾರಿಯಾಗಿ ಕೆಲಸವನ್ನ ಮಾಡ್ತಾ ಇದ್ರು. ಲೋಕಾಯುಕ್ತ ದಾಳಿ ನಡೆದಾಗ ಇದೇ ಹುದ್ದೆಯಲ್ಲಿ ಭೂವನಹಳ್ಳಿ ನಾಗರಾಜ್ ಅವರು ಇದ್ರು. ಆದರೆ ನನ್ನ ಮೇಲೆ ಆರೋಪ ಕೇಳಿಬಂದಿದ್ದಕ್ಕೆ ನಾನು ರಾಜೀನಾಮೆ ಕೊಟ್ಟಿದ್ದೀನಿ ಅಂತ ಅವ್ರು ಹೇಳಿದ್ರು. ಅದಾದ ನಂತರ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಬಿ ರಿಪೋರ್ಟ್ ಸಲ್ಲಿಕೆಯಾಗಿದೆ. ಹಾಗಾದ್ರೆ ಲೋಕಾಯುಕ್ತ ಪತ್ತೆ ಹಚ್ಚಿದ್ದಂತಹ 12.26 ಕೋಟಿ ಆಸ್ತಿ ಎಲ್ಲಿಗೆ ಹೋಯ್ತು? ಏನು ಪತ್ತೆ ಹಚ್ಚಿದ್ರಲ್ವಾ, ಆ ದುಡ್ಡು ಎಲ್ಲಿಗೆ ಹೋಯ್ತು? ದಾಳಿ ವೇಳೆ ಪತ್ತೆಯಾಗಿದ್ದ ಅಪಾರ ಆಸ್ತಿಗೆ ಸಿಕ್ಕಿರುವಂತಹ ಆಧಾರಗಳೇ ಮಾಯವಾಗಿ ಏನಾದರೂ ಹೋಯ್ತಾ ಅನ್ನೋ ಅನುಮಾನಗಳು, ಪ್ರಶ್ನೆಗಳು ಕಾಡ್ತಾ ಇದೆ. ಈಗ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಚಿನ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಚಿನ್, ಭೂವನಹಳ್ಳಿ ಏನು ಅಧಿಕಾರಿ ಇದ್ದಾರೆ, ಅವರ ವಿರುದ್ಧ ಇದ್ದಂತಹ ಪ್ರಕರಣ ಈಗ ಬಿ ರಿಪೋರ್ಟ್ ಸಲ್ಲಿಕೆ ಆಗಿದೆ. ಏನು ಕಾರಣ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಎಸ್, ಏನೋ ಈ ಹಿಂದೆ ತುಮಕೂರು ಜಿಲ್ಲಾ ಪಂಚಾಯತ್ ನಲ್ಲಿ ಕುಂದುಕೊರತೆ ನಿವಾರಣಾ ಪ್ರಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ರು ಭೂವನಹಳ್ಳಿ ನಾಗರಾಜ್ ಅವರು. ಏನೋ 12 ಕೋಟಿ ಅಕ್ರಮ ಆಸ್ತಿ ಪ್ರಕರಣದಲ್ಲಿ ನಾಗರಾಜ್ಗೆ ಈಗ ಕ್ಲೀನ್ ಚಿಟ್ ನೀಡಿರುವಂತದ್ದು. 3 ವರ್ಷಗಳ ಸುದೀರ್ಘ ತನಿಖೆ ಬಳಿಕ ಲೋಕಾಯುಕ್ತದ ಬಿ ರಿಪೋರ್ಟ್ ಸಲ್ಲಿಕೆ ಆಗಿದೆ. ಇದು ಎಲ್ಲೆಡೆ ಸಾರ್ವಜನಿಕರಿಗೆ ಒಂದು ಚರ್ಚೆಗೆ ಗ್ರಾಸವಾಗಿರುವಂತದ್ದು. ಚಾರ್ಜ್ ಶೀಟ್ಗೆ ಸಾಕಷ್ಟು ಪುರಾವೆಗಳಿಲ್ಲ ಅಂತ ಹೇಳಿ ಒಂದು ವರದಿಯನ್ನ ನೀಡಿರುವಂತದ್ದು. ಜುಲೈ 17ರಂದು ಕೋರ್ಟ್ ಬಿ ರಿಪೋರ್ಟ್ಗೆ ಅಂತಿಮ ಒಂದು ತೆರೆ ನೀಡಿರುವಂತದ್ದು, ಅಂದ್ರೆ ಅಂಗೀಕಾರ ಮಾಡುವಂತದ್ದು. ನಾಗರಾಜ್ ಮೇಲಿದ್ದ ಎಲ್ಲಾ ನಿರ್ಬಂಧಗಳಿಗೆ ಈಗ ತೆರೆ ನೀಡಲಾಗಿದೆ ಅಂತ ಹೇಳ್ಬಹುದು. 20% ಅಂದ್ರೆ 20% ಹೆಚ್ಚುವರಿ ಆಸ್ತಿ ಇದೆ ಎಂದಿದ್ದ ಲೋಕಾಯುಕ್ತ ನಿಲುವು ಈಗ ಬದಲಾಗಿದೆ, ಒಂದು ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇರುವಂತದ್ದು. 2023ರಲ್ಲಿ ಅಕ್ರಮ ಆಸ್ತಿ ಆರೋಪ ಕೇಳಿ ಬಂದಿದ್ದು, 2026ರಲ್ಲಿ ಕ್ಲೀನ್ ಚಿಟ್ ನೀಡಿದೆ. ದಾಳಿ ವೇಳೆ ಪತ್ತೆಯಾದ 12.26 ಕೋಟಿ ಆಸ್ತಿಯ ಮರ್ಮವೇನು ಎಂಬ ಪ್ರಶ್ನೆ ಕಾಡ್ತಾ ಇರುವಂತದ್ದು. ತನಿಖೆಯ ಹಾದಿ ಬದಲಾಯಿತೆ ಎಂಬ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಈಗ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ತಡೆಯಾಜ್ಞೆ ಪಡೆಯದೆ ತನಿಖೆ ಎದುರಿಸಿದ್ದ ಭೂವನಹಳ್ಳಿ ನಾಗರಾಜ್ ನೈತಿಕತೆ ಕಾಪಾಡಲು ಹುದ್ದೆಯಿಂದ ದೂರ ಉಳಿದಿದ್ದಾಗಿ ನಾಗರಾಜ್ ಹೇಳಿಕೆಯನ್ನ ನೀಡಿದ್ದು, ಈಗ ಬೆಂಗಳೂರು ಜಿಲ್ಲಾ ಪಂಚಾಯತ್ಗೆ ವಾಪಸ್ ಆಗುವ ಸಾಧ್ಯತೆ ಕಾಣಿಸ್ತಾ ಇದೆ. ಸಂತೋಷ್, ಸತ್ಯಕ್ಕೆ ಜೈ ಸಿಕ್ಕಿತ ಅಥವಾ ತನಿಖೆಯ ದಿಕ್ಕೆ ಬದಲಾಯಿತಾ ಎಂಬ ಕುತೂಹಲ ಕಾಡ್ತಾ ಇರುವಂತದ್ದು. ಸಂತೋಷ್, ಈಗ ಈ ಒಂದು ಪ್ರಕರಣವನ್ನ ಖುದ್ದು ದಾಖಲಿಸಿಕೊಂಡಿದ್ದು ಲೋಕಾಯುಕ್ತ. ಹೀಗಾಗಿ ಅದೇ ಲೋಕಾಯುಕ್ತ ಬಿ ರಿಪೋರ್ಟ್ ಸಲ್ಲಿಕೆ ಮಾಡುತ್ತೆ ಅಂದರೆ ಮುಂಚೆನೇ ಸರಿಯಾಗಿ ದಾಖಲೆಗಳನ್ನು ಕಲೆ ಹಾಕಿಲ್ವಾ?
ಅಥವಾ ಅದರ ತನಿಖೆಯ ಮೇಲೆ ಮುಂದಿನ ದಿನಗಳಲ್ಲಿ ಪ್ರಶ್ನೆಗಳು ಉದ್ಭವ ಆಗುವ ಸಾಧ್ಯತೆ ಇದೆಯಾ ಅಂತ? ಖಂಡಿತವಾಗ್ಲೂ ಸಂತೋಷ್. ಈಗ ಏನು 3 ವರ್ಷದ ಹಿಂದಿನ ಕೇಸು ಏನು ಸರಿಯಾದ ಅಂದ್ರೆ ಸೂಕ್ತ ಆಧಾರಗಳಿಲ್ಲದೆ ಈಗ ಅದು ವಜಾ ಮಾಡ್ತಾ ಇದೀವಿ ಅಂತ ಹೇಳಿ ಸ್ವತಃ ಆನಂದ್ ಅಂದ್ರೆ ಇನ್ಸ್ಪೆಕ್ಟರ್ ಆನಂದ್ ಕೋರ್ಟ್ಗೆ ಒಂದು ವರದಿಯನ್ನ ನೀಡಿರೋದು. ಈ ಹಿನ್ನೆಲೆ ಅಲ್ಲಿ ನ್ಯಾಯಾಧೀಶರು ಏನೋ ಒಂದು ಅಂಗೀಕಾರನ ಮಾಡಿರುವಂತದ್ದು. ಬೋನಹಳ್ಳಿ ನಾಗರಾಜ್ ಅವರು ಏನು ಸ್ವತಃ ಏನು ಆ ಸ್ಥಾನದಿಂದ ದೂರ ಉಳಿದು ತನಿಖೆಯನ್ನು ಎದುರಿಸಿದ್ರು, ಯಾವುದೇ ರೀತಿ ಸ್ಟೇ ತಂದಿರ್ಲಿಲ್ಲ. ಒಂದು ಕಡೆ ನೋಡುವಂತದ್ದಾದ್ರೆ ಪ್ರಾಮಾಣಿಕವಾಗಿ ನಾನು ಕೇಸ್ ಗೆದ್ದಿದ್ದೀನಿ ಅಂತ ಹೇಳಿ ನಾಗರಾಜ್ ಅವರು ಹೇಳ್ಕೊಳ್ಳುವಂಥದ್ದು ಸಂತೋಷ್. ಓಕೆ, ಧನ್ಯವಾದಗಳು ಸಚಿನ್ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ಭುವನಹಳ್ಳಿ ನಾಗರಾಜ್ ಅವರಿಗೆ ಒಂದು ಕಡೆ ರಿಲೀಫು, ಮತ್ತೊಂದು ಕಡೆ ಲೋಕಾಯುಕ್ತ ತನಿಖೆಗೆ ಈಗ ಪ್ರಶ್ನೆಗಳು ಎದುರಾಗ್ತಾ ಇದೆ. ಯಾಕಂದರೆ ಅವರೇ ದಾಖಲು ಮಾಡಿಕೊಂಡಿದ್ದಂತಹ ಪ್ರಕರಣ. ಹಾಗಾದರೆ ಸರಿಯಾದ ಸಾಕ್ಷ್ಯಾಧಾರಗಳು ಇಲ್ಲದೇನೆ ಸುಮ್ಮನೆ ಯಾರ ಮೇಲೆ ಬೇಕಾದರೂ ಇವರು ಪ್ರಕರಣ ದಾಖಲು ಮಾಡಿಬಿಡ್ತಾರ? ಸುಮ್ಮನೆ ಯಾರನ್ನೋ ತನಿಖೆಗೆ ಒಳಪಡಿಸಿ ನಂತರದಲ್ಲಿ ಏನಿಲ್ಲ ರೀ ಇವ್ರ ವಿರುದ್ಧ ಸುಮ್ಮನೆ ನಾವು ಪ್ರಕರಣ ದಾಖಲು ಮಾಡ್ಕೊಂಡಿದ್ವಿ ಅಂತ ರಿಪೋರ್ಟ್ ಸಲ್ಲಿಕೆ ಮಾಡುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾರ? ಯಾಕಂದರೆ ಇದು ಅಧಿಕಾರಿಗಳ ತನಿಖೆ ಮೇಲೆ, ಅವರ ಸ್ವಾಯತ್ತತೆ ಮೇಲೆ ಸಾಕಷ್ಟು ರೀತಿಯಾದಂತಹ ಪ್ರಶ್ನೆಗಳು, ಅನುಮಾನಗಳು ಉದ್ಭವ ಆಗುವಂತೆ ಮಾಡ್ತಾ ಇದೆ ಇದು. ಹೀಗಾಗಿ ಲೋಕಾಯುಕ್ತ ಇದಕ್ಕೆ ಯಾವ ರೀತಿಯಾಗಿ ಸ್ಪಷ್ಟೀಕರಣ ಕೊಡುತ್ತೆ ಅನ್ನುವಂಥದ್ದನ್ನು ಕೂಡ ನೋಡಬೇಕಾಗತ್ತೆ. ಮುಂದಿನ ದಿನಗಳಲ್ಲಿ ಲೋಕಾಯುಕ್ತದ ತನಿಖೆಗಳ ಮೇಲೆ, ಅದರ ನಂಬಿಕೆಯ ಮೇಲೆ ಪ್ರಶ್ನೆಗಳು ಉದ್ಭವ ಆಗುವ ಸಾಧ್ಯತೆಗಳು ಎದುರಾಗ್ತಾ ಇದೆ.